ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಆಲೂಗಡ್ಡೆ ಫೇಸ್ ಪ್ಯಾಕನ್ನು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆಲೂಗಡ್ಡೆ ಇದ್ದರೆ ಸಾಕು, ನಿಮ್ಮ ಮುಖನ 10 ಪಟ್ಟು ಹೊಳೆಯೋ ಹಾಗೆ ಮಾಡ್ಬೋದು. ನಿಮ್ಮ ಸಣ್ಣ ಟ್ಯಾನ್ನ ರಿಮೂವ್ ಮಾಡೋದಾಗಿರ್ಬೋದು, ಡಾರ್ಕ್ ಪಾರ್ಟ್ಸ್ನ ರಿಮೂವ್ ಮಾಡೋದಾಗಿರ್ಬೋದು, ಕಪ್ಪು ಕಲೆಗಳನ್ನ ರಿಮೂವ್ ಮಾಡೋದಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಬೆಸ್ಟ್ ಹೋಮ್ ರೆಮಿಡಿ ಇದು ಅಂತಲೇ ಹೇಳ್ಬೋದು. ನಿಮ್ಮ ಫೇಶಿಯಲ್ ಹೇರ್ನ ಕೂಡ ರಿಮೂವ್ ಮಾಡ್ಬೋದು. ಅಷ್ಟು ಒಂದು ಒಳ್ಳೆ ರಿಸಲ್ಟನ್ನು ನೀಡುವಂತಹದ್ದ ಒಂದು ಫೇಸ್ ಪ್ಯಾಕ್ ಆಗಿದೆ ಇದು. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ, ಸಿಪ್ಪೆ ಸಮೇತನೇ ತೊಗೊಂಡಿದ್ದೀನಿ. ನೀವು ಸಿಪ್ಪೆನ ಬೇಕಿದ್ದರೂ ರಿಮೂವ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾವು ಇದರಲ್ಲಿರೋ ರಸನ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನು ಒಂದು ಸಣ್ಣ ತುರೆಮಣಿಯಿಂದ ತುರಿದುಕೊಳ್ಳೋಣ. ನೀವು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡುವಾಗಿದ್ದರೆ ಒಂದು ಸಣ್ಣ ಜಾರಲ್ಲಿ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ನೀವು ಮಿಕ್ಸರಲ್ಲಿ ಕೂಡ ರುಬ್ಕೊಂಡು ರಸನ ತೆಗೆದುಕೊಳ್ಬೋದು. ನಾನಿಲ್ಲಿ ತರದು ಇದ್ರದ್ದು ರಸನ ತೆಗೆದುಕೊಳ್ತಾ ಇದ್ದೀನಿ. ಈ ರಸದಲ್ಲಿರುವಂತಹ ಸ್ಟಾರ್ಚ್ ಅನ್ನೋ ಪದಾರ್ಥ ನಮ್ಮ ಫೇಸ್ನ 100% ಕ್ಲಿಯರ್ ಆಗಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಮುಖದಲ್ಲಿ ಕಲೆಗಳಾಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ನಮ್ಮ ತುಟಿಗಳ ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ನಮ್ಮ ಕಣ್ಣುಗಳ ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಇದನ್ನೆಲ್ಲದಕ್ಕೂ ರಿಮೂವ್ ಮಾಡೋದಕ್ಕೆ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನೀವು ಯಾವುದೇ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಬೆಸ್ಟ್ ರಿಸಲ್ಟನ್ನು ಕಂಡುಕೊಳ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಈಗ ಆಲೂಗಡ್ಡೆನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಇದರ ರಸನ ತೆಗೆದುಕೊಳ್ಬೇಕಾಗುತ್ತೆ ನಾವು. ಇದರಲ್ಲಿ ಸ್ಟಾರ್ಚ್ ಅನ್ನೋ ಪದಾರ್ಥ ಇರುತ್ತೆ, ಅದನ್ನು ಖಂಡಿತವಾಗ್ಲೂ ಚೆಲ್ಲೋದು ಬೇಡ. ನೀವು ಒಂದು ಅರ್ಧ ಆಲೂಗಡ್ಡೆನಾದರೂ ತೊಗೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಿದ್ದರೆ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಈಗ ನಾವಿದನ್ನು ಕೈಯಲ್ಲೇ ಹಿಂಡ್ಕೊಂಡು ರಸನ ತೆಗೆದುಕೊಳ್ಬೋದು. ಇಲ್ಲಾಂದರೆ ಒಂದು ಟೀ ಸೋಸೋ ಜಾಲರಿಯಲ್ಲಿ ನಾವಿದ್ರನ್ನ ರಸನ ಸಂಪೂರ್ಣವಾಗಿ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ರಸ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ನಾವು ರಸ ಅಷ್ಟನ್ನೇ ತೊಗೊಳ್ಬೇಕಾಗತ್ತೆ. ನಮ್ಮ ಫೇಸಲ್ಲಿರೋ ಗಲೀಜನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಒಂದು ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವು ಯಾವುದೇ ಫೇಶಿಯಲ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕಂದ್ರೆ ಒಂದು 10 ನಿಮಿಷದಲ್ಲೇ ಇದನ್ನು ಮಾಡಿಕೊಂಡು ನಾವು ಫೇಸ್ನ ವಾಶ್ ಮಾಡೋದ್ರಿಂದ ನಮ್ಮ ಫೇಸು ನಾವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸಿದಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು ಇದರ ರಸನೆಲ್ಲ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆನ ಚೆನ್ನಾಗಿ ಹಿಂಡ್ಕೊಂಡು ರಸನೆಲ್ಲ ತಗೊಂಡಿದ್ದೀನಿ. ಇದನ್ನು ನಾವೀಗ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ನಾನು ಸ್ಟಾರ್ಚ್ ಅನ್ನೋ ಪದಾರ್ಥ ಹೇಳಿದ್ನಲ್ಲ, ಅದು ಇಲ್ಲಿ ನಿಧಾನವಾಗಿ ನೋಡಿ, ನೀವು ಇಲ್ಲಿ ವೈಟ್ ಕಲರ್ ಆಗಿ ಕಾಣಿಸ್ತಾ ಇದೆಯಲ್ಲ, ಇದೇ ಸ್ಟಾರ್ಚು. ಇದನ್ನು ನೀವು ಚೆಲ್ಲೋ ಅವಶ್ಯಕತೆ ಇಲ್ಲ. ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡಬೇಕು. ಇದೇ ನಮ್ಮ ಫೇಸ್ಗೆ ತುಂಬಾ ಗ್ಲೋಯಿಂಗ್ ಕೊಡೋವಂಥದ್ದು. ಇದನ್ನು ನಾವೀಗ ಹೇಗೆ ಯೂಸ್ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಇದಕ್ಕೆ ಈಗ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಅರಿಶಿಣ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ, ಆ್ಯಂಟಿ ಎಸೆಪ್ಟಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ. ತುಂಬಾ ಒಳ್ಳೆಯದಿದು. ಕೆಲವೊಬ್ಬರಿಗೆ ಅರಿಶಿಣ ಆಗೋದಿಲ್ಲ, ಅದನ್ನು ಅಲರ್ಜಿ ಇರುತ್ತೆ, ಅಂಥವರು ಅರಿಶಿಣನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಕಡಲೆಬೇಳೆ ಹಿಟ್ಟು ಅಂತ ಹೇಳ್ತಾರಲ್ಲ, ಅದು ಬಜ್ಜಿ ಬೋಂಡ ಎಲ್ಲ ಮಾಡ್ತಾರಲ್ಲ ಅದು. ಇದನ್ನು ಕೂಡ ಅಷ್ಟೇ ನಮ್ಮ ಫೇಸಿಗೆ ತುಂಬಾ ಒಳ್ಳೆಯ ಒಂದು ಗ್ಲೋಯಿಂಗನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಫೇಸನ್ನು ಕ್ಲಿಯರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಕಲೆಗಳನ್ನೆಲ್ಲ ಡಾರ್ಕ್ ಸ್ಪಾಟ್ಸ್ನೆಲ್ಲ ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಬಳಸ್ಕೊಂಡಿದ್ದೀನಿ. ಇದನ್ನು ಗಟ್ಟಿಯಾಗಿ ಕ್ರೀಮ್ ಟೆಕ್ಸ್ಚರಲ್ಲಿ ಬರೋದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಬಳಸ್ಕೊಂಡಿದ್ದೀನಿ. ನಿಮಗೆ ನೋಡಿಕೊಂಡು ನೀವು ಯಾವ ಥರ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ರೀಮ್ ಥರ ಆಗಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಗಂಟುಗಳಿಲ್ದೇ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊಸರು ನಿಮ್ಮ ಮನೇಲೇ ಇರುವಂಥ ಮೊಸರನ್ನ ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಹುಳಿ ಮೊಸರನ್ನ ಯೂಸ್ ಮಾಡ್ಕೊಳ್ಬೇಡಿ. ಈ ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಪದಾರ್ಥ ಇರೋದ್ರಿಂದ ಇದು ಗುಳ್ಳೆ ಆಗಿ ಅದ್ರ ಕಲೆಗಳೇನಾದರೂ ಹಾಗೆ ಉಳಿದಿದ್ರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ ಕಲೆಗಳೆಲ್ಲ ರಿಮೂವ್ ಆಗುತ್ತೆ ನೀವು ಈ ಮೊಸರನ್ನ ಯೂಸ್ ಮಾಡೋದ್ರಿಂದ. ಆಮೇಲೆ ನಿಮ್ಮ ತುಟಿ ಸುತ್ತ ಕಣ್ಣುಗಳ ಸುತ್ತ ಎಲ್ಲ ಕಪ್ಪು ಕಲೆಗಳಾಗಿದ್ದರೆ ಅದಕ್ಕೆಲ್ಲದಕ್ಕೂ ಕೂಡ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಮೊಸರನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಟೊಮೊಟೊ ಅಂದರೆ ನಾನು ಟೊಮೊಟೊ ಪೂರ್ತಿಯಾಗಿ ಯೂಸ್ ಮಾಡ್ತಾ ಇಲ್ಲ, ಅದರಲ್ಲಿರುವಂತಹ ರಸನ ತೆಗೆದುಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಒಂದು ಸ್ವಲ್ಪ ಭಾಗನ ಕಟ್ ಮಾಡಿಕೊಂಡು ಇದರಲ್ಲಿರುವಂಥ ರಸನ ಹಿಂಡ್ಕೊಂಡು ತಗೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ರಸ ಆದರೆ ಸಾಕಾಗುತ್ತೆ. ನೀವು ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬೋದು. ಬರೀ ಟೊಮೊಟೊನೇ ಕೂಡ ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮುಖನ ತೊಳೆಯೋದ್ರಿಂದ ಫೇಸು ತುಂಬಾ ಕ್ಲೀನಾಗಿ ಕಾಣಿಸುತ್ತೆ, ಕ್ಲಿಯರ್ ಆಗಿರುತ್ತೆ. ಆಮೇಲೆ ಶೈನಿಂಗ್ ಬರುತ್ತೆ ಫೇಸು. ಟೊಮೊಟೊನ ಯೂಸ್ ಮಾಡೋದ್ರಿಂದ
ನಮ್ಮ ಸನ್ ಟ್ಯಾನನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಟ್ಯಾನ್ ಆಗಿದ್ರೆ ಬಾಡಿ ಎಲ್ಲೇ ಕೂಡ ಟ್ಯಾನ್ ಆಗಿದ್ರೂ ಕೂಡ ಇದನ್ನು ಟೊಮೊಟೊನ ನೀವು ಯೂಸ್ ಮಾಡೋದ್ರಿಂದ ಬಾಡಿ ಟ್ಯಾನ್ನ ಪೂರ್ತಿಯಾಗಿ ಕಡಿಮೆ ಮಾಡ್ಕೊಳ್ಬೋದು. ಈಗ ಇದು ನಮ್ಮ ಫೇಸ್ ಪ್ಯಾಕು ರೆಡಿಯಾಗಿದೆ. ನೀವು ಇದನ್ನು ಕೈಗಳಿಗೆ, ಮುಖಕ್ಕೆ, ಕುತ್ತಿಗೆಗೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಎಲ್ಲೆಲ್ಲಿ ಬಾಡಿ ಟ್ಯಾನ್ ಆಗಿದೆಯೋ ಅಲ್ಲೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಸರ್ಕ್ಯುಲರ್ ಮೋಷನಲ್ಲೇ ನೀವು ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲೆಲ್ಲನೂ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲೇ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದೇ ರೀತಿಯೇ ಮಸಾಜ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮುಖನೆಲ್ಲ ಮಸಾಜ್ ಮಾಡ್ಕೊಂಡ್ಮೇಲೆ ನೀವು ಒಂದು 5 ರಿಂದ 10 ನಿಮಿಷ ಬಿಟ್ಟು ಸ್ವಲ್ಪ ಡ್ರೈ ಆಗುತ್ತೆ. ಆವಾಗ ಇನ್ನೊಂದು ಸಾರಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀವು ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ಚೇಂಜಸ್ಸು ನಿಮಗೆ ಫಸ್ಟ್ ರಿಸಲ್ಟಲ್ಲೇ ಗೊತ್ತಾಗುತ್ತೆ. ಅಷ್ಟು ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಅಂತ ಹೇಳ್ಬೋದು. ನಾನೀಗ ಇನ್ನೊಂದು ಕೈಗೆ ಕೂಡ ಅಪ್ಲೈ ಮಾಡಿಕೊಂಡು ಹ್ಯಾಂಡ್ ವಾಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎರಡೂ ಕೈಗೂ ಕೂಡ ನಾನೀಗ ಅಪ್ಲೈ ಮಾಡಿಕೊಂಡು ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಸ್ಕಿನ್ನು. ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಅಂತ. ಇದ್ರದ್ದು ಬೆಸ್ಟ್ ರಿಸಲ್ಟ್ ಸಿಗಬೇಕಂದ್ರೆ ನೀವು ಕಂಟಿನ್ಯೂಸ್ ಆಗಿ 7 ಡೇಸ್ ಇದನ್ನು ಯೂಸ್ ಮಾಡಿ ನಿಮ್ಮಲ್ಲಿ ನೀವೇ ಚೇಂಜಸ್ನ ಕಾಣಿಸ್ತೀರ. ಅಷ್ಟು ಒಂದು ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಈ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಈ ಫೇಸ್ ಪ್ಯಾಕ್ ಯಾರಿಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಉತ್ತರನ ನೀಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.